ನಮಸ್ತೆ. ಇವತ್ತೇನೆಂದರೆ ಇರುವೆಗಳ ಕಾಟ, ಬಿ ಕೇರ್ಫುಲ್. ಅಂದರೆ ನೋಡಿ, ನೊಣಗಳೇ ಅವುಗಳನ್ನು ಕಾಯ್ತಿವೆ ಪೆಟ್ಟಿಗೆಗೆ ಬರಬಾರ್ದು ಅಂತ. ಆದರೆ ಈಗ ನೊಣಗಳು ಹೋದರೆ ನೋಡು, ಅದನ್ನೇ ಇರುವೆಗಳು ಅವುಗಳನ್ನು ತಿನ್ನಲಿಕ್ಕೆ ನೋಡ್ತವೆ. ಆ್ಯಕ್ಚುಲಿ ನಿಮಗಿಲ್ಲಿ ಕಾಣ್ತಿರ್ಬೋದು ನೋಡಿ, ಇದೆಲ್ಲ ಏನು ಕಲರ್ ಅಂತ. ಇಲ್ಲ ಆಳುವೆಗಳಲ್ಲ, ಇದು ಕೆಲಸಗಾರ ನೊಣಗಳದ್ದಲ್ಲ, ಗಂಡು ನೊಣಗಳದ್ದು. ನಾನು ಒಂದು ಏರಿನ ಕಟ್ ಮಾಡಿ ಪುನಃ ಒಂದು ಲಾಸ್ಟ್ ವೀಡಿಯೋದಲ್ಲಿ ಒಂದು ಕೊಟ್ಟಿದ್ದೆ ಅಲ್ಲ, ಇನ್ನೊಂದು ಫ್ರೇಮಿಗೆ ಹಾಕಿ ಇಡೀ ಒಂದು ಕೊಟ್ಟೆ ಅರ್ಧ ಮಾಡಿ, ಸ್ವಲ್ಪ ದೊಡ್ಡ ಮಾಡಿ. ಅದನ್ನು ಅವುಗಳು ತಂದು ಹೊರಗೆ ಹಾಕುವಂಥದ್ದು. ನೋಡಿ, ಈ ಥರ ಎಲ್ಲ ಕೆಲಸ ಮಾಡಿ ಹಾಕುವಂಥದ್ದು ಹೊರಗೆ. ಈ ಥರ ಹಾಕಿದ ನಂತರ, ಅಂದರೆ ಈ ಥರ ಹಾಕಿದ ನಂತರ ನೀವು ಹೊಸ ನೀರನ್ನು ಹಾಕಬೇಕು, ಹಾಕಲೇಬೇಕು. ಇಲ್ಲದ್ರೆ ತುಂಬ ಗಲೀಜಾಗಿ ಅದರಿಂದ ಇರುವೆಗಳು ನಡೆಯುವಂಥದ್ದು ಇರ್ತದೆ. ನೀವು ಖಾಲಿ ನೀರು ಹಾಕಿದರೆ ಸಾಲ, ಇಲ್ಲಿ ಒಂದು ಸ್ವಲ್ಪ ಇರುವೆ ಹುಡಿ ಅಥವಾ ಮಡ್ಡಲ್ಲೆಲ್ಲ ಹಾಕಿದರೆ ಬಹಳ ಒಳ್ಳೆಯದು. ನೋಡಿ, ಇಷ್ಟು ನೊಣಗಳನ್ನು ಕೊಂಡೋಗ್ತವೆ ಅಂತ ಅವುಗಳು. ಇನ್ನೊಂದು ಸೈಟಲ್ಲಿ ಕೂಡ ಈ ಥರ ಇದೆ. ಏನು ಜಾಗ 3 ಅಂತ ಹಾಕಿದ್ದೆಲ್ಲ, ಅದರಲ್ಲಿ 8 ಫ್ರೇಮಿನ ಪೆಟ್ಟಿಗೆಯಲ್ಲಿ ಆ ಥರ ಆಗಿತ್ತು. ಅಂದರೆ 8 ಪೆಟ್ಟಿಗೆಯಲ್ಲಿ ಫುಲ್ ಆದ ಒಂದು ಪೆಟ್ಟಿಗೆ ಇತ್ತಲ್ಲ, ಅದರಲ್ಲಿ ಆ ಥರ ಆಗಿತ್ತು. ನೋಡಿ ಯಾವ ಥರ ಕೊಂಡೋಗ್ತೇವೆ ಅವುಗಳಂತ. ನೋಡಿ, ಈ ಥರ ಎಲ್ಲ ಕಾಯುವಾಗ ಈ ನೊಣಗಳು ಸಾಯ್ತವೆ. ನೋಡಿ, ಈ ನೊಣ ಒಂದಿಲ್ಲಿ ಕಸವನ್ನು ತೆಗೆದು ಹೊರಗಾಗ್ತಾವೆ, ಕಾಣ್ತದ ನೋಡಿ. ಹೋಯ್ತು ಒಳ್ಳೆ. ನೋಡಿ, ಇಲ್ಲೆಲ್ಲ ಆಗಿದೆ ಇರುವೆಗಳಂತಲ್ಲ, ಜೇನುಗಳಿಗೆ ತುಂಬ ರೋಗಗಳಿವೆ. ಕಣಜದ ಹುಳ, ಇರುವೆ, ಪಲ್ಲಿ, ಜೇಡ, ನೋಡಿ ಸತ್ತಂಥದ್ದು, ಮತ್ತು ಮೇಣಚಿಟ್ಟಿ, ಇದೆಲ್ಲ. ಈ ಥರ ನೊಣಗಳು ಸಾಯಿದೆ ಯಾಕಂದರೆ ಒಂದು ಅದು ವಯಸ್ಸಾಗಿ ಸಾಯುವಂಥದ್ದು ಅಷ್ಟೇ, ಮದ್ದಿನ ಇದರಿಂದ ಅಲ್ಲ. ಮದ್ದಿಂದ ಆದರೆ ತುಂಬ ನೊಣಗಳು ಸಾಯ್ತವೆ. ನೋಡಿ, ಎಲ್ಲ ಇರುವೆ ಆಗಿದೆ. ನನ್ನ ಮೈಗೆಲ್ಲ ಕಚ್ತದೆ. ಇಂತಾಗುವಾಗ ನಾವು ಇರುವೆ ಹುಡಿ ಅಂತ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ನೀರು ಸಾಕಾಗುವುದಿಲ್ಲ ಇರುವೆ. ಅಥವಾ ನೀವು ಮೇನಿಗೆ ಇರುವೆ ಹುಡಿ ಮತ್ತು ಮಡ್ಡೆಯಲ್ಲಿ ಹಾಕಿದ್ರೆ ಅದರ ಆಗ್ಬೋದು, ನೀರು ಬಿಟ್ಟು. ನೀರನ್ನು ಕೂಡ ಹಾಕಿ ನೋಡಿ. ನಾನು ಸ್ಟ್ಯಾಂಡ್ ಉಪಯೋಗಿಸಿಲ್ಲ. ಸ್ಟ್ಯಾಂಡ್ ಆದರೆ ನೀರಿನ ಇದು ಕಮ್ಮಿ ಇರ್ತದಲ್ಲ, ಈ ಥರ ಆದರೆ ನಿಮಗೆ ನೀರು ಜಾಸ್ತಿ ಹಾಕ್ಲಿಕ್ಕೆ ಆಗ್ತದೆ ಅಂತ ನಾನು ಇದನ್ನು ಹಾಕಿದಂಥದ್ದು ಈ ಸೈಟಲ್ಲಿ. ನೋಡಿ, ಬಕೆಟಿಗೆ ಕೂಡ ಹತ್ತಿವೆ. ಈಗ ನಾವು ಒಮ್ಮೆ ಇದನ್ನು ತೆಗೆದು ನೋಡುವ ಒಳಗೆ ಹೇಗೆ ಒಂದು ಏರಿ ಕೊಟ್ಟದ್ದು ಯಾವ ಥರ ಮಾಡಿವೆ ಅಂತ.